ತುಳುನಾಡಿನ ಪವಿತ್ರ ನೆಲದಲ್ಲಿ ಅನ್ಯಾಯದ ಕತ್ತಲೆಯ ಮಧ್ಯೆ ಒಂದು ಬೆಳಕು ಹುಟ್ಟಿತು. ಅದು ಸಾಮಾನ್ಯ ಬೆಳಕಲ್ಲ, ಅದು ಕೊರಗಜ್ಜನ ಕಥೆ. ಬಡತನದಲ್ಲಿ ಜನಿಸಿದ ಒಂದು ಮಗು, ಸಮಾಜದ ತಿರಸ್ಕಾರದಲ್ಲಿ ಬೆಳೆದ ಆತ್ಮ, ತಾಯಿಯನ್ನು ಕಳೆದುಕೊಂಡು ಏಕಾಂಗಿಯಾಗಿ ಬದುಕಿದ ಬಾಲಕ. ಆ ಬಾಲಕನೇ ಕೊರಗಜ್ಜ. ಅವನ ತಪ್ಪೇನು? ಅವನು ಹುಟ್ಟಿದ ಜಾತಿ. ಅವನಿಗೆ ಸಿಕ್ಕಿದ್ದು ಅವಮಾನ, ತಿರಸ್ಕಾರ. ಆದರೂ ಅವನು ಕೋಪ ತೋರಿಸಲಿಲ್ಲ. ಅವನು ಮೌನವಾಗಿ ಸತ್ಯದ ದಾರಿಯಲ್ಲಿ ನಡೆದನು. ಆದರೆ ಅವನಲ್ಲಿ ಏನೋ ವಿಶೇಷವಿತ್ತು. ಅವನು ಹೇಳಿದ ಮಾತುಗಳು ನಿಜವಾಗುತ್ತಿತ್ತು. ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸುತ್ತಿದ್ದರು. ಜನರು ಭಯದಿಂದಲೂ ಭಕ್ತಿಯಿಂದಲೂ ಅವನತ್ತ ನೋಡಲು ಶುರುಮಾಡಿದರು. ಒಂದು ದಿನ ಒಬ್ಬ ಶ್ರೀಮಂತನು ತನ್ನ ತಪ್ಪನ್ನು ಮುಚ್ಚಲು ಕೊರಗಜ್ಜನ ಮೇಲೆ ಸುಳ್ಳು ಆರೋಪ ಮಾಡಿದ್ದನು. ನಿರ್ದೋಷಿಯಾದ ಅವನು ಶಿಕ್ಷೆಗೆ ಗುರಿಯಾದನು. ಆದರೂ ಅವನು ಪ್ರತೀಕಾರಕ್ಕೆ ಹೋಗಲಿಲ್ಲ. ಅವನ ಜೀವಿತ ಅಂತ್ಯವಾಯಿತು. ಆದರೆ ಕಥೆ ಅಲ್ಲಿಯೇ ಮುಗಿದಿಲ್ಲ. ಅವನ ಆತ್ಮ ದೈವೀ ಶಕ್ತಿಯಾಗಿ ಎದ್ದಿತಿ. ಅವನು ದೈವವಾದನು. ಇಂದು ಅವನೇ ಕೊರಗಜ್ಜ ದೈವ. ನ್ಯಾಯಕ್ಕಾಗಿ ನಿಂತ ಶಕ್ತಿ, ಸತ್ಯಕ್ಕಾಗಿ ಬದುಕಿದ ಆತ್ಮ, ಅನ್ಯಾಯ ಮಾಡಿದವರಿಗೆ ಶಿಕ್ಷೆ ನೀಡುವ ದೈವ. ಕಳೆದುಹೋದ ವಸ್ತುಗಳು, ಅನ್ಯಾಯವಾದ ಸಮಸ್ಯೆಗಳು, ಭಕ್ತರು ಒಮ್ಮೆ ಅವನನ್ನು ನೆನೆಸಿದರೆ ಅಜ್ಜ ಅವರ ಬಳಿ ಬರುತ್ತಾನೆ. ಅವರ ಕಷ್ಟಗಳನ್ನು ಪರಿಹರಿಸುತ್ತಾನೆ. ಕಳ್ಳು, ಚಕ್ಕುಲಿ, ಎಲೆ ಅಡಿಕೆ ಅರ್ಪಿಸಿದರೆ ಭಕ್ತರ ಬೇಡಿಕೆಗಳನ್ನು ಕೇಳುತ್ತಾನೆ. ತಕ್ಷಣ ಉತ್ತರ ನೀಡುತ್ತಾನೆ. ಇದು ನಂಬಿಕೆಯಲ್ಲ, ಅನುಭವ. ಕೊರಗಜ್ಜ ಕೇವಲ ದೈವವಲ್ಲ, ಅವನು ನಮ್ಮ ಅಜ್ಜ, ನಮ್ಮ ಕಷ್ಟಗಳಲ್ಲಿ ಜೊದಗಿರುವ ಆತ್ಮ, ನಮ್ಮ ನ್ಯಾಯದ ಧ್ವನಿ. ಸಮಾಜ ತಳ್ಳಿದವನನ್ನೇ ದೇವರು ಎತ್ತಿದನು. ಅವನೇ ಇಂದು ಕೊರಗಜ್ಜ, ನ್ಯಾಯದ ಜೀವಂತ ದೈವ.